ಕಾರ ಸ್ಟಾರ್ಟ್ ಮಾಡಿದ್ರೆ ಸಾಕು ಟ್ರಾಕ್ಟರ್ ಸೌಂಡ್ ಮಾಡ್ದಂಗ್ ಮಾಡ್ತದೆ. ಬ್ಲಾಕ್ ಸ್ಮೋಕ್ ಜಾಸ್ತಿ ಆಗದೆ, ಕಾರ್ದು ಮೈಲೇಜ್ ಕಮ್ಮಿ ಆಗೋದೆ ಅಂತ ಅನ್ನೋರು ಕೊನೆ ಗಂಟೆ ಈ ವಿಡಿಯೋ ನೋಡಿ. ಯಾವುದೇ ತರ ಕೆಮಿಕಲ್ ನ ಯೂಸ್ ಮಾಡದೇ ಕಣ್ಮುಂಚೆ ಗಾಡಿ ಡಿಕಾರ್ಬೊರೇಟ್ ನ ಮಾಡ್ಕೊಡ್ತಾರೆ. ಅದು 999 ರೂಪಾಯಿಗೆ ಬಾಡಿ ವಾಷಿಂಗ್ ಜೊತೆಗೆ. ನಾವೀಗ ಗಾಡಿಗೆ ಡಿಕಾರ್ಬೊರೇಟ್ ಮಾಡಿಸೋದ್ರಿಂದ ಏನೇನೆಲ್ಲ ಉಪಯೋಗ ಆಯ್ತದೆ? ನಿಮ್ ಗಾಡಿ ಇಂಜಿನ್ ಸ್ಮೂತ್ನೆಸ್ ಬರುತ್ತೆ. ಒಂದು ವಾಬ್ಲಿಂಗ್ ಇದ್ರೆ ವಾಬ್ಲಿಂಗ್ ನಿಂತೋಗುತ್ತೆ. ಬ್ಲಾಕ್ ಸ್ಮೋಕ್ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ. ಇನ್ನೊಂದು ಗಾಡಿ ಕರ್ಕಶ ಶಬ್ದ ಇರುತ್ತೆ ಗೊತ್ತಾ, ಅದೆಲ್ಲ ಅವಾಯ್ಡ್ ಆಗೋಗುತ್ತೆ. ಗಾಡಿಯ ಸ್ಟಾರ್ಟ್ ಮಾಡಿದ್ರೆ ತಡ ಏನ್ ಟ್ರಾಕ್ಟರ್ ಸೌಂಡ್ ಮಾಡಿದ್ರೆ ಫುಲ್ ಕ್ಲಿಯರ್ ಆಗಿ ಹೋಗುತ್ತೆ. ಹೊಸ ಗಾಡಿ ಶೋರೂಮ್ ಇಂದ ಬಂದಾಗ ಹೆಂಗಿತ್ತು ಆ ತರನೇ ಫೀಲ್ ಬಂದ್ಬಿಡುತ್ತೆ. ಈಗ ಇಲ್ಲಿ ಏನೇನ್ ಮಾಡ್ತೀರಾ ಪ್ರೊಸೀಜರ್? ನ್ಯಾಕ್ ಸೆನ್ಸರ್ ನ ಮೊದಲಿಗೆ ನಾವು ಬಿಚ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಯಾವ ತರ ಮಾಡ್ತೀವಿ ಅಂತ ಅದಕ್ಕೊಂದು ಕಾಂಪೋನೆಂಟ್ ಕ್ಲೀನರ್ ಇದೆ. ಆ ಕ್ಲೀನರ್ ನ ಸ್ಪ್ರೇ ಮಾಡಿ ನಾವು ಕ್ಲೀನ್ ಮಾಡ್ತೀವಿ. ಏರ್ ಫಿಲ್ಟರ್ ನ ಬಿಸ್ತೀವಿ. ಏರ್ ಫಿಲ್ಟರ್ ಕ್ಲೀನ್ ಮಾಡ್ತೀವಿ. ಹೈಡ್ರೋಜನ್ ಗ್ಯಾಸ್ ಡೆಪಾಸಿಟ್ ಆಗೋ ಪೈಪ್ ನ ಕನೆಕ್ಟ್ ಮಾಡ್ತೀವಿ. ಆ ಪೈಪ್ ನ ಮುಖಾಂತರ ನಿಮ್ಗೆ ಹೈಡ್ರೋಟೆಕ್ ಡಿಕಾರ್ಬನ್ ಏನಿದೆ ಅದರಲ್ಲಿ ಹೈಡ್ರೋಜನ್ ಗ್ಯಾಸ್ ಡೆಪಾಸಿಟ್ ಆಗುತ್ತೆ. ಡೆಪಾಸಿಟ್ ಆಗಿರೋ ಗ್ಯಾಸ್ ಎಲ್ಲ ಏನಾಗುತ್ತೆ ಒಳಗಡೆ ಹೋಗಿ ಇಂಜಿನ್ ಒಳಗಡೆ ಎಲ್ಲ ಇರೋ ಕಾರ್ಬನ್ ನ ಮೆಲ್ಟ್ ಮಾಡಿ ಎಕ್ಸಾಸ್ಟ್ ಬಿಸಾಗುತ್ತೆ. ಎಕ್ಸಾಸ್ಟ್ ಇಂದ ಏನಾಗುತ್ತೆ ನಾವು ಹೈಡ್ಲಿಂಗ್ ಬಿಟ್ಟಿರ್ತೀವಿ ಗಾಡಿ ಡಿಕಾರ್ಬನ್ ಮಾಡ್ಬೇಕಾದ್ರೆ ಆ ಟೈಮ್ ಅಲ್ಲಿ ಏನಾಗುತ್ತೆ ಎಲ್ಲ ಫುಲ್ ಕ್ಲಿಯರ್ ಆಗಿ ಸೈಲೆನ್ಸ್ ಅಲ್ಲಿ 0.1% ಅವಾಗ ಗಾಡಿ ಆರಾಮಾಗಿ ಸ್ಮೂತ್ನೆಸ್ ಬರುತ್ತೆ. ಗಾಡಿ ಓಡಿಸ್ಕೊಂಡ್ ಬಂದಿರಿ ಮಾಡಿಸಿದ್ಮೇಲೆ ಏನ್ ಅನಿಸ್ತಾ ಇದ್ದಾನೆ? ವೈಬ್ರೇಷನ್ ಕಮ್ಮಿ ಆಗೈತೆ, ವೀಟ್ ಸಿಕ್ಕಾಪಟ್ಟೆ ಬೀಟ್ ಆಯ್ತಾ ಇತ್ತು, ಕಮ್ಮಿ ಆಗೈತೆ, ಪಿಕಪ್ ಚೆನ್ನಾಗಿ ಬರ್ತಾಯಿದೆ. 2 ಕಿಲೋಮೀಟರ್ ರೋಡ್ ಆಡ್ಸ್ಕೊಳ್ಳಲ್ಲ, ಗಾಡಿ ಸ್ಮೂತ್ನೆಸ್ ಅನಿಸ್ತಾ ಇದೆ. ಇದು ಅಣ್ಣ ಅಡ್ರೆಸ್ ಹೇಳೋಣ ಒಂದ್ಸತಿ. ಸುಂಕದಕಟ್ಟೆ, ಮಾಗಡಿ ಮೇನ್ ರೋಡ್, ಹೆಗ್ನಳ್ಳಿ ಕ್ರಾಸ್, ಕೆನರಾ ಬ್ಯಾಂಕ್ ಬ್ಯಾಕ್ ಸೈಡ್ ರೋಡ್ ಅಂತ ಕೇಳಿದ್ರೆ SLV ಕಾರ್ಸ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಇನ್ನೊಂದು ಗೂಗಲ್ ಅಲ್ಲೂ ನಿಮ್ಗೆ ಲೊಕೇಶನ್ ಸಿಗುತ್ತೆ. ನಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನೀವು ಏನ್ ಆಫರ್ ಕೊಟ್ಟಿರಿ? ನಾವು ವಾಷಿಂಗ್ ಫ್ರೀ ಮಾಡ್ಕೊಡ್ತೀವಿ. ನಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ 300 ರೂಪಾಯಿ ವರ್ತಿರುವಂತ ಗಾಡಿ ವಾಶ್ ನ ಫ್ರೀ ಆಗಿ ಮಾಡ್ಕೊಡ್ತಾರೆ. ಹಾಗೆ ಇವರು ಹೈಡ್ರೋಟೆಕ್ ಡೀಲರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ ಕಾಲ್ ಮಾಡಿ.